ಇದೊಂದು 15ನೇ ರೆಕಾರ್ಡ್ ಬ್ರೇಕ್ ಬಜೆಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ. ಇಲ್ಲಿ ಅನೇಕ ಉತ್ತಮವಾದಂಥ ಅಂಶಗಳು ಇದ್ದಾವೆ. ಬಜೆಟಿನ ಒಟ್ಟಾರೆ ತಾತ್ಪರ್ಯ ಏನಿದೆ ಅಂದರೆ, ನಾವು ಅಸಮಾನತೆಯನ್ನು ತಡೆದು ಸ್ಥಿರ ಅಭಿವೃದ್ಧಿಯ ಗೋಲ್ ಕಡೆಗೆ ಹೋಗಬೇಕು ಅಂತೇಳಿ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇದನ್ನು ಮಾಡುವಾಗ ಎಲ್ಲ ವರ್ಗಗಳನ್ನು, ಎಲ್ಲ ಪ್ರದೇಶಗಳನ್ನು, ಎಲ್ಲ ಜನಸಮುದಾಯವನ್ನು ಹಿತದಲ್ಲಿಟ್ಕೊಂಡು ವಿತ್ತೀಯ ಶಿಸ್ತನ್ನು ಒಳಗಡೆ ಒಳಗಡೆ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಬಜೆಟ್. ನಿಮ್ಮ ಇಲಾಖೆ ನೀವು ಬೇಡಿಕೆ ಇಟ್ಟಂತ ಒಂದಿಷ್ಟು ಏನಿದೆ ಅದಕ್ಕೆ ಅನುದಾನ ಸಿಕ್ಕಿದೆಯಾ? ನೀವು ಇಟ್ಟಂತ ಬೇಡಿಕೆ ತಕ್ಕಂಥ ಇಲ್ಲಿ ನಾನು ಬೇಡಿಕೆ ಇಡೋ ಪ್ರಶ್ನೆ ಬರೋದೇ ಇಲ್ಲ. ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ 13-18ರಲ್ಲಿ ಬೆಳಗಾಮಲ್ಲಿ ನೀವು SCP TSP ಒಂದು ಕಾಯ್ದೆ ಮಾಡೋದು. ಆ ಕಾಯ್ದೆ ಉದ್ದೇಶ ಏನಂದರೆ, ನಮ್ಮ ಬಡ್ಜೆಟ್ ಮಾಡುವಾಗ ಯೋಜನಾ ಗಾತ್ರದಲ್ಲಿ SC ST ಜನರ ಸಂಖ್ಯೆಗೆ ಅನುಗುಣವಾಗಿ ಹಣನ ಮೀಸಲಿಡಬೇಕು. ಮೀಸಲಿಟ್ಟಂಥ ಹಣ ಅವರ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳ ಮುಖಾಂತರ ಆಗಬೇಕು ಅಂತೇಳಿ ಈ ಬಡ್ಜೆಟ್ ಗಾತ್ರ ಏನಿದೆ ಅದಕ್ಕೆ ಅನುಗುಣವಾಗಿ ಕರೆಕ್ಟಾಗಿ ದುಡ್ಡನ್ನು ಕೊಟ್ಟಿದ್ದಾರೆ. ಸುಳ್ಳು ರಾಮಯ್ಯ ಸುಳ್ಳು ಬಜೆಟ್ ಅನ್ನೋದು ಆರೋಪ ಮಾಡ್ತಾರೆ. ಇನ್ನೊಂದು ಸಾಲದ ಹೊರೆಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡುವಂತಹ ಬಜೆಟ್ ಇದು ಅನ್ನೋಂಥದ್ದನ್ನು ಆರೋಪ ಮಾಡ್ತಾರೆ. ನೋಡಿ, ಈ ಬಜೆಟ್ ಮಾಡಿಸೋಕೆ ಪ್ರಮುಖವಾಗಿ ನೋಡಬೇಕಂದ್ರು ಫಿಸಿಕಲ್ ಡಿಸಿಪ್ಲಿನರಿ ಆ್ಯಕ್ಟ್ ಏನಿದೆ, ಆ ವಿತ್ತೀಯ ಶಿಸ್ತಿನ ಒಳಗಡೆನೆ ತಯಾರು ಮಾಡಿರ್ತಕ್ಕಂಥ ಬಜೆಟ್ಟು ಮತ್ತು ಎಲ್ಲ ಭಾಗಗಳನ್ನು ಗ್ಯಾರಂಟಿ ಕೊಟ್ಬಿಟ್ರು, ಲಾಸ್ ಆಗೋಯ್ತು, ದುಡ್ಡು ಇಲ್ಲ ಅಂತಿದ್ದವರು ಇದನ್ನೆಲ್ಲ ನೋಡಿ ಮಾತಾಡಲಿ ಬಂದು ಅವರು ವಾಕೌಟ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ವಾಕೌಟ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ಬಡ್ಜೆಟ್ ಒಂದು ಸ್ಯಾಂಕ್ಟಿಟಿ ಇರ್ತಕ್ಕಂಥದ್ದು, ರಾಜ್ಯದ ಹಿತವನ್ನು ಒಳಗೊಂಡಿರ್ತಕ್ಕಂಥದ್ದು, ಅಲ್ಲಿ ಡಿಬೇಟ್ ಆಗಬೇಕಾಗಿತ್ತು. ಅವ್ರಿಗೆ ಅವಕಾಶ ಇದೆ, ಏನು ಹೇಳೋಕ್ಕೂ ಅವಕಾಶ ಇದೆ. ಆದರೆ ರಾಜಕೀಯ ಕಾರಣಕ್ಕೆ ವಾಕೌಟ್ ಮಾಡೋದು ಇಟ್ಸ್ ನಾಟ್ ಎ ಕರೆಕ್ಟ್ ಸ್ಟ್ಯಾಂಡ್ ಆ್ಯಸ್ ಫಾರ್ ದ ಡೆಮೋಕ್ರೆಟಿಕ್ ಫಂಕ್ಷನ್.